ರಾಜ್ಯದಲ್ಲಿ ಈಗ ಚುನಾವಣೆ ಅಖಾಡಕ್ಕೆ ಪ್ರಧಾನಿ ಮೋದಿ ಅವರು ಇವತ್ತಿನಿಂದ ಅಧಿಕೃತವಾಗಿ ಧುಮುಕಿ ಆಗಿದೆ. ಬೆಂಗಳೂರಿನಲ್ಲಿ ಭರ್ಜರಿಯಾದಂತಹ ರೋಡ್ ಶೋ ಅನ್ನ ಮಾಡಿದ್ರು. ಕೇಸರಿ ಪಡೆಯಲ್ಲಿ ಈಗ ಹೊಸ ಜೋಶ್ ಸಹಜವಾಗಿ ತುಂಬಿದ್ರು. ಬೀದರ್, ವಿಜಯಪುರ, ಬೆಳಗಾವಿ ಸಮಾವೇಶ ಮಾಡಿ ಸಂಜೆ ಹೊತ್ತಿಗೆ ಬೆಂಗಳೂರಿಗೆ ಬಂದ್ರು. ಮೋದಿ ಬೆಂಗಳೂರಿನ ಉತ್ತರ ಭಾಗದಲ್ಲಿ ಅದ್ಧೂರಿಯಾದಂತಹ ರೋಡ್ ಶೋ ಅನ್ನ ಕೂಡ ಮಾಡಿದ್ರು. ಮಾಗಡಿ ರಸ್ತೆಯ ನೈಸ್ ರೋಡ್ ಜಂಕ್ಷನ್ನಲ್ಲಿ ಸಂಜೆ 6:15ಕ್ಕೆ ರೋಡ್ ಶೋ ಶುರುವಾಯಿತು. ಜನರಿಂದ ಅಭೂತಪೂರ್ವವಾದಂಥ ಸ್ಪಂದನೆ ಸಿಕ್ತು. ಸಾವಿರಾರು ಮಂದಿ ರಸ್ತೆ ಇಕ್ಕೆಲೆಗಳಲ್ಲೆಲ್ಲ ನಿಂತು ಪ್ರಧಾನಿ ಮೋದಿಗೆ ಪುಷ್ಪವೃಷ್ಟಿಯನ್ನ ಮಾಡಿದರು. ಹೊಸ ಪ್ರಚಾರ ವಾಹನದಲ್ಲಿ ಕೇಸರಿ ಪೇಟಾವನ್ನ ಧರಿಸಿ ಕಾಣಿಸಿಕೊಂಡಂತ ಕೊಟ್ಟಿಗೆಪಾಳ್ಯದವರೆಗೂ ಕೂಡ ಜನರತ್ತ ಖುಷಿಯಿಂದ ಕೈ ಬೀಸ್ತಾನೆ ಮುಂದೆ ಸಾಗಿದ್ರು ಮೋದಿ ಅವರು. ಬರೋಬ್ಬರಿ 1.5 ಗಂಟೆ ನಡೀತು. ಇದು 5 ಕಿಲೋಮೀಟರ್ ಉದ್ದಷ್ಟು ರೋಡ್ ಶೋ ಕೂಡ ಇತ್ತು. ಅದರಲ್ಲಿ ಮೋದಿ ಮೋದಿ ಅನ್ನುವಂಥ ಘೋಷಣೆಗಳೇ ಸಹಜವಾಗಿ ಕೇಳಿ ಬಂತು. ರಾಜಧಾನಿ ಜನರು ತೋರಿಸಿದಂಥ ಪ್ರೀತಿಗೆ ಮೋದಿ ಫುಲ್ ಖುಷಾದರು. ಮೋದಿಯನ್ನು ಹತ್ತಿರದಿಂದ ಕಂಡು ಜನ ಕೂಡ ಫುಲ್ ಖುಷಿಯಾದರು. ವಿಶೇಷ ಅಂದರೆ ಮೋದಿ ಅಕ್ಕಪಕ್ಕ ನಿಂತಿದ್ದು ಸಂಸದ ಮಾಜಿ ಸಿಎಂ ಸದಾನಂದ ಗೌಡರು ಮತ್ತು ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ. ಈ ಭಾಗದಲ್ಲಿ ದಲಿತ ಮತ್ತು ಒಕ್ಕಲಿಗ ಸಮುದಾಯದ ಮತಗಳು ಹೆಚ್ಚಿವೆ ಅನ್ನೋ ಕಾರಣಕ್ಕೆ ವಿಶೇಷವಾಗಿ ಎರಡೂ ಸಮುದಾಯದ ಮತಗಳನ್ನು ಸೆಳೆಯೋಕೆ ಬಿಜೆಪಿಯ ಹೈಕಮಾಂಡ್ ಈ ತಂತ್ರವನ್ನು ಹೂಡಿತ್ತು ಎನ್ನಲಾಗ್ತಿದೆ. ಈ ಥರದ ಸಮಾವೇಶಗಳು ಯಾವಾಗಲೂ ರೋಡ್ ಶೋನಲ್ಲಿ ನಂಗೆ ಒಂದು ಕುತೂಹಲ ಆಗೋದು ಅರುಣ್, ಯಾವಾಗಲೂ ಯಾವುದೇ ರಾಜ್ಯದಲ್ಲಿ ಮೋದಿ ಅವರು ಹೋದರೂ ಕೂಡ ಜನ ಸೇರ್ತಾರೆ, ಅದರಲ್ಲೇನು ನೋ ಡೌಟ್. ಆದರೆ ಸೇರಿದಂತಹ ಜನ ಅವರು ಮೋದಿ ಅಭಿಮಾನಿಗಳ, ಮೋದಿಯನ್ನು ಹತ್ತಿರದಿಂದ ನೋಡಬೇಕು ಅಂತ ಬಂದವರ, ಅಥವಾ ಇವರೆಲ್ಲ BJP ಕಾರ್ಯಕರ್ತರ, ಈ ಎಲ್ಲ ನಂಬರ್ಸು ಮತಗಳಾಗಿ ಪರಿವರ್ತನೆ ಆಗುತ್ತಾ ಅನ್ನೋದೇ ನನಗೊಂದು ಪ್ರಶ್ನೆ ಯಾವಾಗಲೂ ಕೂಡ. ಮೋದಿ ವಿರೋಧಿಗಳಾಗಿದ್ರೆ ಯಾಕೆ ಹೋಗ್ತಾರೆ ಅರವಿಂದ್? ಮೋದಿ ವಿರೋಧಿಗಳಾಗಿದ್ರೆ ಯಾವುದೇ ಕಾರಣಕ್ಕೂ ಹತ್ತಿರಕ್ಕೆ ಹೋಗೋದಿಲ್ಲ, ದೂರನಿಂದನೇ ವಿರೋಧ ಮಾಡ್ತಾ ಇರ್ತಾರೆ. ಒಂದು ಸಹಜವಾಗಿ ನೀವು ಹೇಳ್ದಂಗೆ ಕುತೂಹಲ ಇರುತ್ತೆ. ದೂರದಲ್ಲಿ ನೋಡ್ತಾ ಇದ್ವಿ ನಾವು ಮೋದಿಯನ್ನು, ಹತ್ತಿರದಿಂದ ಒಂದು ಬಾರಿ ನೋಡ್ಬಿಡೋಣ ಅನ್ನುವಂಥದ್ದು. ಬಟ್ ಕಣ್ಣಲ್ಲಿ ನೋಡಿದ್ದನ್ನ ಮರ್ತು ಬಿಡ್ತೀವಿ ಬೇಗ. ನಮ್ಮಲ್ಲಿರೋದ ಕೆಪಾಸಿಟಿ ಏನಂದ್ರೆ 7 ಸೆಕೆಂಡು ಅದನ್ನ ಪಿಕ್ಚರ್ ನೆನ್ಪಿಟ್ಕೊಳ್ಳೋದು. ಹಾಗಾಗಿ ಮೊಬೈಲ್ ಈಗ ತುಂಬಾ ಬಂದ್ಬಿಟ್ಟಿದೆ, ಮೊಬೈಲಲ್ಲಿ ಹಿಡ್ಕೊಳ್ತಾರೆ. ಅದು ಮೆಮೊರಬಲ್ ಡೇ ಎಲ್ಲರಿಗೂ ಕೂಡ. ಇನ್ನು ಕಾರ್ಯಕರ್ತರು ಸಹಜವಾಗಿ ಹೋಗ್ತಾರೆ, ಅವರ ಅಭಿಮಾನಿಗಳಂತೂ ಹೋಗೇ ಹೋಗ್ತಾರೆ. ಬಟ್ ಇಲ್ಲಿ ಬರುವಂಥದ್ದು ಏನು ಅಂದ್ರೆ, ರೋಡ್ ಶೋ ಪ್ರತಿ ಬಾರಿಯೂ ಕೂಡ ಚುನಾವಣೆ ಬಂದಂತ ಟೈಮಲ್ಲಿ ರೋಡ್ ಶೋ ಅನ್ನ ತರ್ತಾರೆ. ಮೋದಿ ನೋಡಿ ಓಟ್ ಹಾಕಿ ಅಂತ ಹೇಳಿ BJP ಅವರು ಹೇಳ್ತಾರೆ. ಓಕೆ, ಜನನು ನಾವು ಮೋದಿ ನೋಡಿ ಓಟ್ ಹಾಕ್ತೀವಿ ಅನ್ನುವಂಥವ್ರು ಇದ್ದಾರೆ, ಇಲ್ಲ ಅನ್ನೋದಿಲ್ಲ. ಆದ್ರೆ ನಾ ಖಾವುಂಗ ನಾ ಖಾನೇ ದೂಂಗ ಅಂತ ಪ್ರಧಾನಿಗಳು ಹೇಳಿದ್ದು, ಅವರೇನೋ ತಿಂತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಕೇಂದ್ರದಲ್ಲಿ. ಉಳಿದಂತ ನಾಯಕರು ಅವರ ಮುಖವನ್ನ ತೋರಿಸಿ ಓಟ್ ಹಾಕ್ಸ್ಕೊಳ್ಳುವಂಥವ್ರು ಏನ್ ಮಾಡ್ತಾರೆ? ಅವ್ರು ಅದನ್ನ ಫಾಲೋ ಮಾಡ್ತಾ ಇದ್ದಾರಾ? ಜನ ಕೇಳುವಂತ ಪ್ರಶ್ನೆ ಇದು. ಜನ ಕೇಳ್ತಾ ಇರೋದು ಅದನ್ನೇ. ಸರ್, ನಿಮ್ಮನ್ನ ನೋಡ್ತಾ ಇದೀವಿ, ಸರ್ ನಿಮ್ಮನ್ನ ನೋಡಿ ಓಟ್ ಹಾಕ್ತಾ ಇದೀವಿ, ನಿಮ್ಮ ತಕ್ಕ ರೀತಿಯಲ್ಲಿ ಇಲ್ಲಿರೋರು ನಡ್ಕೊಳ್ತಾರಾ? ಅದಕ್ಕೇನ್ ಗ್ಯಾರಂಟಿ? ಅದಕ್ಕೇನ್ ಗ್ಯಾರಂಟಿ? ಇವತ್ತೆಲ್ಲೋ ಒಂದ್ ಕಡೆ ಅಮಿತ್ ಶಾ ಅವರು ಹೇಳ್ತಾ ಇದ್ರು ಗ್ಯಾರಂಟಿಯ ವಿಚಾರದಲ್ಲಿ, ಕಾಂಗ್ರೆಸ್ನ ವಿಚಾರದಲ್ಲಿ ಎಲ್ಲ ಹೇಳ್ತಾರೆ. ಕರೆಕ್ಟ್ ಆಗಿದ್ದಾಗ ಈಗ ಇಲ್ಲೂ ಗ್ಯಾರಂಟಿ ಬರಬೇಕಲ್ಲ. ಮೋದಿ ಅವರನ್ನ ನೋಡೇ ಓಟ್ ಹಾಕ್ತೀವಿ ಅನ್ನೋದಾದ್ರೆ ನಿಮ್ಮ ರೀತಿಯಲ್ಲೇ ರಾಜ್ಯದಲ್ಲಿರುವಂತ ನಾಯಕರು ನಡ್ಕೊಳ್ತಾರೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಕ್ವಶನ್ ರೈಸ್ ಅಲ್ಲೇ ಆಗೋದು. ಏನ್ ಗ್ಯಾರಂಟಿ? ಯಾವ ಗ್ಯಾರಂಟಿ ಕೊಡ್ತೀರಾ? ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಬಿಡಿ, ಬಿಜೆಪಿ ಗ್ಯಾರಂಟಿ ಬೇಕಲ್ಲ. ಈಗ ಅವ್ರು ಹೇಳ್ತಾರೆ 40% ಕಮಿಷನ್ ವಿಚಾರ ತಾವು ಹೇಳ್ತಾ ಇದ್ದೀರಲ್ವಾ? 40% ಅಲ್ಲ ನಾನು ಹೇಳ್ತಾರೆ. ನಾನು ಯಾವ ಇಶ್ಯೂಗಳನ್ನು ತಗೊಳ್ತಾ ಇಲ್ಲ, ನಾನು ಪರ್ಟಿಕ್ಯುಲರ್ ಇಂಥದ್ದು ಅಂತ ತಗೊಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು,
ಮೋದಿಯನ್ನ 2014ರಿಂದಲೂ ನೀವು ಪ್ರಾಜೆಕ್ಟ್ ಮಾಡ್ಕೊಂಡು ತರ್ತಾ ಇದ್ದೀರಾ, ನಿಮ್ಮನ್ನ ನೋಡ್ಕೊಂಡು ಅವ್ರನ್ನ ಓಟ್ ಹಾಕಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಾ. 18ರಲ್ಲೂ ತಂದ್ರಿ, 19ರಲ್ಲೂ ತಂದ್ರಿ, ನಿಮ್ಮ ಬೈ ಎಲೆಕ್ಷನ್ ಚುನಾವಣೆಗಳಲ್ಲೂ ತಂದ್ರಿ, ಎಲ್ಲ ಓಕೆ. ಅವರ ರೀತಿಯಲ್ಲಿ ಕಳಂಕ ಮುಕ್ತರಾಗಿ ನಡ್ಕೊಳ್ಳೋಕೆ ಯಾವೊಬ್ಬ ಲೀಡರ್ಗಳಿಗೆ ಯಾಕಾಗ್ತಿಲ್ಲ ಅಂತ ನಾನು ಕೇಳೋದು. ಈಗ ಮೋದಿ ವಿಚಾರದಲ್ಲಿ ಯಾರೊಬ್ಬರ ಬೆರಟ್ ಮಾಡಿಬಿಟ್ಟು ಇಷ್ಟಿಷ್ಟು ತಿಂದ ಅಂತ ಏನಾದ್ರೂ ಹೇಳ್ತಾರಾ? ಇಲ್ಲ. ಈಗ ಸದ್ಯದವರೆಗೂ ಕೂಡ ಯಾರು ಈ ರೀತಿಯಾಗಿ ಬೆರಳು ಮಾಡಿ ಹೇಳುವಂತವ್ರು ಯಾರು ಇಲ್ಲ. ಆಲ್ಮೋಸ್ಟ್ ಅವ್ರ ಸಂಪುಟದಲ್ಲೂ ಹಾಗೇನು ಬಂದಿಲ್ಲ ಸದ್ಯಕ್ಕಿಲ್ಲ. ಆದ್ರೆ ಅವರನ್ನ ನೋಡಿ ಜನ ಓಟ್ ಹಾಕಿದ ನಂತರ ಅವರನ್ನ ಫಾಲೋ ಮಾಡುವಂತ ಲೀಡರ್ಸ್ಗಳು ನೀವು ಅದೇ ರೀತಿಯಾಗಿ ಕಳಂಕ ಮುಕ್ತರಾಗಿ ಯಾಕಿರೋದಿಲ್ಲ ಅಂತ ನಾನು ಹೇಳೋದು. ಹಾಗಾದ್ರೆ ಅದು ಯಾರು ಫೇಲ್ಯೂರ್? ಮೋದಿ ಅವ್ರದೇ ಫೇಲ್ಯೂರ್ ಆಗಾದ್ರೆ ಮೋದಿ ಫೇಲ್ಯೂರ್ ಹೇಗಾಗುತ್ತೆ ಇದರಲ್ಲಿ? ನಾನು ಈಗ ಮನೆಯಲ್ಲಿ ತಂದೆ ಸ್ಥಾನದಲ್ಲಿ ಇರೋರು, ಒಳ್ಳೆ ಹೆಸರು ಮಾಡಿರ್ತಾರೆ ಊರಲ್ಲಿ ತಂದೆ. ಮಗ ಊರೆಲ್ಲ ಕೆಟ್ಟ ಕೆಲಸ ಮಾಡ್ಕೊಂಡು ಬಂದ್ಬಿಟ್ಟು ತಂದೆ ಫೇಲ್ಯೂರ್ ಆದ, ತಂದೆಯ ಜವಾಬ್ದಾರಿ ಇರುತ್ತೆ. ಬಟ್ ಒಂದು ಲೆವೆಲ್ ವರ್ಗೂ ಇರುತ್ತೆ. ಮಗ ತಾನು ಕೇಳುವವರೆಗೂ ಕೂಡ ಮಗ ಚೆನ್ನಾಗಿ ಬೆಳೆಸಿರ್ತಾರೆ. ಕೇಳದೆ ಇರುವಂತ ಮಕ್ಕಳುಗಳಿದ್ದ ಸಂದರ್ಭದಲ್ಲಿ ಏನ್ ಮಾಡ್ತಾನೆ ತಂದೆ? ಹಾಳಾಗೋಗಂತ ಬಿಟ್ಬಿಡ್ತಾನೆ, ಬೈತಾನೆ. ಇಲ್ಲ ಎಷ್ಟೋ ಮಕ್ಕಳು ಅಪ್ಪನಿಗೆ ಹೊಡೆಯುವಂಥವ್ರು ಇರ್ತಾರೆ. ಇಲ್ಲಿ ಮೋದಿ ಹೆಸರನ್ನ ಇಟ್ಕೊಂಡು ಓಟ್ ಹಾಕಿ ಅಂತ ಕೇಳುವಂಥವ್ರು ಅವ್ರು ಎಷ್ಟೇ ಹೇಳಿದ್ರು, ಅವ್ರು ಹೇಳುವಂಥ ಮಾತುಗಳಲ್ಲೇ ಅಷ್ಟೆಲ್ಲ ವೇದವಾಕ್ಯಗಳು ಇರಬೇಕಾದ್ರೂ ಫಾಲೋ ಮಾಡುವಂಥವ್ರು ಒಂದಾದ್ರೂ ವೇದವಾಕ್ಯ ಪಾಲಿಸ್ತಿರೋ? ಆ ಆರೋಪಗಳಿಂದ ಮುಕ್ತಿಯನ್ನ ಹೊಂದಿ ಇರುವಂಥವ್ರು ಯಾರಾದ್ರೂ ಇದೀರಾ? ಯಾಕೆ ನಿಮ್ಮ ಮೇಲೆ ಕಳಂಕ ಬರುತ್ತೆ? ಈಗ ಯಾರಿಗೆ ಹೋಗ್ಬೇಕಾಗಿದ್ದಾಗಿದು? ಇವರನ್ನ ನೋಡಿ ಜನ ಓಟ್ ಹಾಕಿದಾರಲ್ವಾ, ಮೋದಿ ಅವರನ್ನ ನೋಡಿ ಓಟ್ ಹಾಕ್ತಾರೆ ಅನ್ನೋದು. ಹಾಗಿದ್ದಾಗ ಈಗ ಕಳಂಕ ರಾಜ್ಯ ಸರ್ಕಾರಕ್ಕೆ ಬಂದ್ರೆ ಯಾರ ಮೇಲೆ ಹೋಗ್ಬೇಕದು? ಆ ತರ ಮೋದಿ ತರನೇ ಇಲ್ಲೂ ಇದ್ಬಿಟ್ಟಿದ್ರೆ, ಅವರ ತತ್ವ ಸಿದ್ಧಾಂತಗಳನ್ನೇ ಫಾಲೋ ಮಾಡೋರು ಇದ್ಬಿಟ್ಟಿದ್ರೆ ಮೋದಿ ಇಲ್ಲಿಗೆ ಬರೋ ಅವಶ್ಯಕತೆ ಇರಲಿಲ್ಲ. ಅವ್ರ ಪಕ್ಷ ಅವ್ರವ್ರು ಯಾರನ್ನಾದ್ರೂ ಪ್ರೊಜೆಕ್ಟ್ ಮಾಡ್ಕೊಳ್ಳಿ, ನನಗೆ ಬೇಕಾಗಿಲ್ಲ. ಈ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವ್ರು ಪ್ರೊಜೆಕ್ಟ್ ಮಾಡ್ಕೊಳ್ಳುತ್ತೆ, ಪ್ರಿಯಾಂಕಾ ಗಾಂಧಿ ಅವ್ರು ತಂದು ನಿಲ್ಸ್ಕೊಳ್ಳುತ್ತೆ, ಆಲ್ ಓಕೆ. ಬಿಜೆಪಿ ಅವರು ಮೋದಿ ಅವ್ರನ್ನ ತಂದು ನಿಲ್ಸ್ಕೊಳ್ತಾರೆ, ಅಮಿತ್ ಶಾ ಅವ್ರನ್ನ ತಂದು ನಿಲ್ಸ್ಕೊಳ್ತಾರೆ, ಎಲ್ಲವೂ ಓಕೆ. ಆದ್ರೆ ನೀವು ಅತಿ ಹೆಚ್ಚಾಗಿ ಪ್ರೊಜೆಕ್ಟ್ ಮಾಡೋದು ಯಾರ್ದು? ಮೋದಿ ಅವರನ್ನೇ. ಅವರು ಹೇಳ್ದಂತೆ ನಡ್ಕೊಳ್ತಾ ಇದ್ದಾರೆ. ನಿಮಗೇನಾಗಿದೆ ಅವರ ಹೆಸರನ್ನ ಹೇಳ್ಕೊಂಡು ಓಟ್ ತಗೊಳ್ಳುವಂಥವ್ರು ಲೀಡರ್ಸ್ಗಳು? ಒಬ್ಬನಾದ್ರೂ ಕಳಂಕ ಮುಕ್ತರಾಗಿರಪ್ಪ ಅಂತಂದ್ರೆ ಯಾರು ಇರೋದಿಲ್ಲ. ಹಾಗಾದ್ರೆ ಈ ಸರ್ತಿ ಚುನಾವಣೆಯಲ್ಲಿ ಜನ ಇದೇ ವಿಚಾರ ಪರ್ಟಿಕ್ಯುಲರ್ ಆಗಿ ಏನ್ ಥಿಂಕ್ ಮಾಡ್ಬೋದು? ನಾನು ಹೆಂಗೆ ಹೇಳಿ ಅಲ್ಲ, ಹಂಗಲ್ಲ ನಾನು ಹೇಳ್ತಾ ಇರೋದು. ಆ ತರ ಪ್ರಶ್ನೆಗಳು ರೈಸ್ ಆದಾಗ ಮೋದಿ ಮುಖ ತೋರಿಸ್ತಾರೆ, ಬಟ್ ಮೋದಿ ತರ ಇರಲ್ಲ ಅನ್ನೋದಾದ್ರೆ ಜನರಿಗೆ ಒಂದು ಅನಿವಾರ್ಯತೆ ಇದೆ, ನನಗೆ ಅಲ್ಟರ್ನೇಟಿವ್ ಸಿಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಈಗ ಕೇಂದ್ರದ ಸರ್ಕಾರದಲ್ಲಿ ಲೋಕಸಭೆ ಚುನಾವಣೆ ಬಂದಾದ ಸಂದರ್ಭದಲ್ಲಿ ಇನ್ನೊಬ್ರು ಯಾರಿದ್ದಾರೆ ಅಂತಂದ ಬಂದ ಸಂದರ್ಭದಲ್ಲಿ ಸದ್ಯಕ್ಕಿಲ್ಲ ಅನ್ನುವಂಥದ್ದನ್ನ ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ ಜನ ಓಟಿನ ಮೂಲಕವಾಗಿ. ರಾಜ್ಯದಲ್ಲಿ ಹಾಗಿದೆಯಾ ಅಂತಂದಾಗ ಹಾಗಿಲ್ಲ ಪರಿಸ್ಥಿತಿ. ಹಾಗಾಗಿ ಅಲ್ಟರ್ನೇಟಿವ್ ಹುಡುಕ್ತಾರ, ಇಲ್ಲ ಇರ್ಲಿ ಬಿಡು ಮೋದಿ ಅವರು ನೋಡ್ಕೊಳ್ತಾರೆ ಎಲ್ಲ ಅಂತ ಹೇಳಿ ಹಾಕ್ತಾರ. ಸದ್ಯಕ್ಕಂತೂ ಹೇಳುವಂತ ಪರಿಸ್ಥಿತಿಯಲ್ಲಿಲ್ಲ, ಅದು ಜನ ಡಿಸೈಡ್ ಮಾಡ್ತಾರೆ. ನಾವು ಹೇಳೋದಿಷ್ಟೇ, ಅವರನ್ನ ಪ್ರೊಜೆಕ್ಟ್ ಮಾಡ್ಕೊಂಡು ನೀವು ಓಟ್ ಹಾಕ್ಸ್ಕೊಳ್ತೀರಿ ಅನ್ನೋದಾದ್ರೆ ಅವ್ರು ಹಾಗೆ ನಡ್ಕೊಳ್ಬೇಕು ಅಷ್ಟೇ. ಓಕೆ, ಇನ್ನು ಕಾಂಗ್ರೆಸ್ಸಿಗರ ಲಿಂಗಾಯತಾಸ್ತ್ರ ಮತ್ತು ದಲಿತಾಸ್ತ್ರಕ್ಕೆ ಪ್ರಧಾನಿ ಮೋದಿ ಅವರು ಇವತ್ತು ಟಕ್ಕರ್ ಕೊಟ್ಟಿದ್ದಾರೆ. ಮೋದಿಯನ್ನ ವಿಷಸರ್ಪಕ್ಕೆ ಹೋಲಿಸಿದ ಖರ್ಗೆ ವಿರುದ್ಧ ಬಿಜೆಪಿ ಮುಗಿಬಿದ್ದಿದ್ದಕ್ಕೆ ಕಾಂಗ್ರೆಸ್ಸಿಗರು ನೋಡ್ರಿ ಖರ್ಗೆ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಆದರೂ ಕೂಡ ದಲಿತ ಸಮುದಾಯದ ಉನ್ನತ ನಾಯಕರೊಬ್ಬರಿಗೆ ಬಿಜೆಪಿ ಅಪಮಾನ ಮಾಡ್ತಾ ಇದೆ ಅಂತ ಹುಯಿಲೆಬ್ಬಿಸಿದ್ರು. ಇದಕ್ಕೆ ಟಕ್ಕರ್ ಕೊಡೋ ಸಲುವಾಗಿ ಇವತ್ತು ಪ್ರಧಾನಿ ಮೋದಿ ಹುಮ್ನಾಬಾದ್ ಮತ್ತು ಕುಡ್ಚಿ ಸಮಾವೇಶದಲ್ಲಿ ದಲಿತ, ಲಿಂಗಾಯತ ಮತ್ತು ಒಬಿಸಿ ಅಸ್ತ್ರವನ್ನು ಏಕಕಾಲದಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರಯೋಗ ಮಾಡಿದ್ದಾರೆ. ಅಂಬೇಡ್ಕರ್ಗೆ ಕಾಂಗ್ರೆಸ್ ಅಪಮಾನ ಮಾಡಿತ್ತು ಅಂತ ನೆನಪಿಸಿದ್ದಾರೆ. ಲಿಂಗಾಯತರನ್ನ ಕಳ್ಳರು ಅಂತ ಕಾಂಗ್ರೆಸ್ಸಿಗರು ಕರೆದಿದ್ರು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ನನ್ನನ್ನು ಚೌಕಿದಾರ್ ಚೋರ್ ಎನ್ನುವ ಮೂಲಕ ಒಬಿಸಿ ಸಮುದಾಯಕ್ಕೆ ಅಪಮಾನ ಮಾಡಿದ್ದಾರೆ ಎಂದೆಲ್ಲ ಮೋದಿ ಡೈಲಾಗ್ ಹೊಡೆದು ಮತ ಸೆಳೆಯುವ ಪ್ರಯತ್ನ ಮಾಡಿದ್ದಾರೆ. 91 ಶಬ್ದಗಳನ್ನು ಬಳಸಿ ನನ್ನನ್ನು ನಿಂದಿಸುವ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ಕರ್ನಾಟಕದಲ್ಲಿ ನನಗೆ ನೀಡಿದ ಬೈಗುಳಕ್ಕೆ ಜನರೇ ತಕ್ಕ ಉತ್ತರ ಕೊಡಬೇಕು ಅನ್ನೋ ಕರೆಯನ್ನು ಮೋದಿ ಕೊಟ್ಟರು. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಪ್ರಧಾನಿ ಮೋದಿ ತಮ್ಮ ಭಾಷಣದಲ್ಲೆಲ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯ ಹೆಸರನ್ನು ನೇರವಾಗಿ ಉಲ್ಲೇಖಿಸಿಲ್ಲ. ಇದೇ ವೇಳೆ ಸಾಲ ಮನ್ನಾ, ಉಚಿತ ಘೋಷಣೆಗಳೆಲ್ಲ ಬೋಗಸ್ ಅಂತ ಲೇವಡಿ ಕೂಡ ಮಾಡಿದ್ದಾರೆ. जो भी गरीब के लिए काम करता है, जो देश के लिए काम करता है, उसे अपमानित करना ये कांग्रेस का इतिहास है. आपको मालूम है पिछले चुनाव में चौकीदार चोर चलाया, फिर आगे बढ़ गए मोदी चोर चलाया, फिर पूरा ओबीसी समाज चोर है चलाया, और अभी तो चुनाव की शुरुआत हुई कर्नाटका में, और मेरे लिंगायत भाइयों बहनों को भी चोर कहने की हिम्मत कर दी. जब ये लोग मुझे गाली देते हैं, और उनके टॉप मोस्ट नेता देते रहे, कोई ऐसे नहीं छोटे मोटे कार्यकर्ता नहीं, और तब मैं सोचता हूं कि भाई ये कांग्रेस ऐसी पार्टी है
उसने तो संविधान निर्माता बाबा साहब आम्बेडकर को भी ऐसी ऐसी गालियां दी थी, बाबा साहब को भी छोड़ा नहीं था। एक बार खुद बाबा साहब ने सार्वजनिक तौर पर विस्तार से बताया था कि कांग्रेस उन्हें बार बार गालियां देती है। कांग्रेस बाबा साहब को राक्षस, राष्ट्रद्रोही, दगाबाज दोस्त, आप सुनकर के हैरान हो जाएंगे। उस जमाने में बाबा साहब जैसे महापुरुष को कांग्रेस ने ऐसी ऐसी गालियां दी थी। आज भी हम लोग देखते हैं कि कांग्रेस कैसे वीर सावरकर जी को गालियां देती रहती है। कांग्रेस ने बड़े से बड़े महापुरुष उनकी गालियों के शिकार हुए हैं। जो उन्होंने बाबा साहब आम्बेडकर को दिया, जो उन्होंने वीर सावरकर को दिया, वैसी ही गालियां मोदी को दे रहे हैं। अभी इस चुनाव में भी कांग्रेस ने फिर से मुझे गालियां देने का काम शुरू कर दिया है। मैंने देखा किसी ने उन गालियों की लिस्ट बनाई है और वो गालियों की लिस्ट मुझे दी है। अब तक मुझे ये कांग्रेस के लोगों ने 91 टाइम अलग अलग गालियां दी है। अरे कांग्रेस ने ये गालियों की डिक्शनरी में टाइम खराब करने के बजाय अगर इतनी मेहनत उन्होंने गुड गवर्नेंस के लिए की होती, कांग्रेस कार्यकर्ताओं का उत्साह बढ़ाने के लिए किया होता, तो आज कांग्रेस की ऐसी दुर्दशा न होती, ऐसी दयनीय स्थिति नहीं आती। और कांग्रेस गाली देने में समय बर्बाद करती रहेगी। मैं जनता जनार्दन की सेवा में अपने आप को खपाता रहूंगा, दिन रात काम करूंगा, ज्यादा काम करूंगा। आपके आशीर्वाद से सारी गालियां मिट्टी में मिल जाएगी दोस्तों, सारी गालियां मिट्टी में मिल जाएगी। और कांग्रेस वाले लिख करके रखें, आप जितना ज्यादा कीचड़ उछालोगे, कमल उतना ही ज्यादा खिलने वाला है। ಓಕೆ, ಒಂದು ಟ್ರೆಂಡ್ ಶುರುವಾಗಿದೆ ಅರುಣ್. ಒಬ್ಬ ವ್ಯಕ್ತಿಯನ್ನ ಇನ್ನೊಬ್ಬ ವ್ಯಕ್ತಿ ಬೈದರೆ ಇಡೀ ಆ ಸಮುದಾಯನೇ ನಿಂದಿಸ್ಬಿಟ್ರು ಅಂತ ಈಗ ರಾಜಕೀಯದಲ್ಲಿ ಪ್ರೊಜೆಕ್ಷನ್ ಸ್ಟಾರ್ಟ್ ಆಗಿದೆ. ಸರಿನಾ ಅದು ಅಂತ? ಯಾವ ವಿಚಾರದಲ್ಲಿ? ಈಗ ತಗೊಂಡಂತಹ ಎಕ್ಸಾಂಪಲ್ಸ್, ಈಗ ಮೋದಿ ಅವರು ಮಾತನಾಡಿದ್ದು ಆಯ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ನವರ ನಿಂದಿಸುವ ಮುಖಾಂತರ ದಲಿತರನ್ನ ನಿಂದಿಸ್ತಿರು, ನನ್ನನ್ನು ಬೈಯೋದ್ರ ಮುಖಾಂತರ ಪೂರಾ OBC ನಿಂದಿಸ್ತಿರು, ಲಿಂಗಾಯತರನ್ನ ನಿಂದಿಸ್ತಿರು ಅಂತೆಲ್ಲ ಹೇಳ್ತಾರಲ್ಲ. ಇದರಲ್ಲಿ ಅವರು OBC ಹೇಳಿದ್ದು ಈ ವಿಚಾರಕ್ಕಲ್ಲ, ಅವರನ್ನು ನಿಂದಿಸಿದ್ದಕ್ಕೆ ಅಂತಲ್ಲ. ಅದು ರಾಹುಲ್ ಗಾಂಧಿ ಅವರು ಕೊಟ್ಟಂತ ಸ್ಟೇಟ್ಮೆಂಟ್. ಮೋದಿ ಅನ್ನೋರೆಲ್ಲ ಕಳ್ಳರು ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ರಲ್ಲ, ಅದಕ್ಕೆ ಅವರು ಪ್ರಾಜೆಕ್ಟ್ ಅನ್ನ ಮಾಡ್ಕೊಂಡು ಹೇಳಿರೋದು, ಅವರನ್ನು ನಿಂದಿಸಿರೋದಕ್ಕಲ್ಲ ಅದು. ಬಟ್ ಇನ್ನೊಂದು ವಿಚಾರ ಅದರಲ್ಲಿ ಇದ್ದಿದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ನಾಯಕರೇ, ಹೌದು, ಅದರಲ್ಲಿ ಯಾವ ಅನುಮಾನನೂ ಕೂಡ ಇಲ್ಲ. ಅವರನ್ನು ನಿಂದಿಸಿದ್ರೆ ದಲಿತರಿಗೆ ನಿಂದಿಸಿದಂಗೆನೇ ಆಗುತ್ತೆ. ಈಗಿರೋರು ಯಾರ್ಯಾರೋ ಇರುವಂತ ಲೀಡರ್ಸ್ಗಳಿಗೂ ಅವ್ರನ್ನ ಕಂಪೇರ್ ಮಾಡ್ಕೊಳಕ್ ಆಗೋದೇ ಇಲ್ಲ. ಈಸ್ ಅಲ್ಟಿಮೇಟ್ ಅಂಬೇಡ್ಕರ್ ಅವರು, ಅವರನ್ನು ಕಂಪೇರ್ ಮಾಡ್ಕೊಂಡ್ಬಿಟ್ಟು ಹೇಳೋಕ್ಕಾಗೋದಿಲ್ಲ. ಬಟ್ ಆ ಸಂದರ್ಭದಲ್ಲಿ ಆಗಿರುವಂತಹ ಘಟನೆಗಳೆಲ್ಲವೂ ಕೂಡ ದಾಖಲಾಗಿದೆ. ಟಿಕೆಟ್ ಹೇಗ್ ತಪ್ಪಿಸಿದ್ರು ಕಾಂಗ್ರೆಸ್ನವರು, ಟಿಕೆಟ್ ಅವ್ರನ್ನ ಸೋಲಿಸೋಕೆ ಏನೆಲ್ಲ ನಡೆಯಿತು, ಅದಾದ್ಮೇಲೆ ಮತ್ತೆ ಅವ್ರಿಗೆ ಮಂತ್ರಿ ಹೇಗ್ ಮಾಡ್ಕೊಂಡ್ರು, ಎಲ್ಲವೂ ಕೂಡ ದಾಖಲೆ ಇದೆ ಇತಿಹಾಸದಲ್ಲಿ. ಆಮೇಲೆ ಬೆಳಗಾವಿಗೆ ಬಂದಂತ ಸಂದರ್ಭದಲ್ಲಿ ಏನೆಲ್ಲ ಪ್ರಯೋಗಗಳಾಗಿತ್ತು, ಎಲ್ಲವೂ ಕೂಡ ದಾಖಲೆಗಳಿದೆ. ತಪ್ಪಟ್ಟಾಗ್ಲೂ ಜಾಗ ಕೊಡ್ಲಿಲ್ಲ, ಏನೆಲ್ಲ ಮಾತುಗಳು ಬಂದಿದ್ವು, ಎಲ್ಲವೂ ಇದೆ ಅಂಬೇಡ್ಕರ್ ಅವ್ರ ಜೊತೆಗೆ ನಡ್ಕೊಂಡಿರುವಂತ ರೀತಿಗೆ. ಬಟ್ ಆಗಿರೋದಕ್ಕೂ ಈಗಿರೋದಕ್ಕೂ ಇಬ್ರು ಅದೇ, ಬಿಜೆಪಿಯವರು ಕಾಂಗ್ರೆಸ್ ಎರಡು. ಏನಕ್ಕೆ ಎದಕ್ಕೆ ಅಂಬೇಡ್ಕರ್ ಅಂತೀರಾ? ಏನಕ್ಕೆ? ದಲಿತ ಓಟ್ಗಳು, ಅಂಬೇಡ್ಕರ್ ಅವರ ಜಪ ಮಾಡಿದ್ರೆ ದಲಿತ ಓಟ್ಗಳು ಬರುತ್ತೆ ಅನ್ನುವಂಥ ದೃಷ್ಟಿಯಿಂದ ಯಾರಾದ್ರೂ ಅಂಬೇಡ್ಕರ್ ಅವ್ರು ಹೇಳಿದ ರೀತಿಯಲ್ಲಿ ಒಬ್ಬರಾದ್ರೂ ನಡ್ಕೊಡ್ರಪ್ಪ ನೋಡೋಣ. ಅವ್ರಿಗೆ ಹೋಗಿ ಪ್ರತಿ ಬಾರಿಯೂ ಕೂಡ ಏಪ್ರಿಲ್ 14ಕ್ಕೆ ಹೋಗ್ಬಿಟ್ಟು ಹಾರ ಹಾಕ್ಬಿಟ್ಟು ಮಾತನಾಡ್ಕೊಂಡು ಅಂಬೇಡ್ಕರ್ ಅಂತೀರಾ? ಅವ್ರು ಹೇಳಿದ್ದನ್ನು ಒಬ್ಬರಾದ್ರೂ ಫಾಲೋ ಮಾಡಿ ನೋಡೋಣ. ಒಬ್ರು ಲೀಡರ್ ಆದ್ರು ಯಾರಿಗೂ ಆಗಲ್ಲ. ಎಲ್ಲರ ವಿಚಾರದಲ್ಲೂ ಹಾಗೆ ಆಗುತ್ತೆ, ಬಸವಣ್ಣನವರ ವಿಚಾರದಲ್ಲೂ ಹೀಗೆ ಆಗುತ್ತೆ, ಅಲ್ಲೂ ಹಾಗೆ. ಅವ್ರಿಗೂ ಹೋಗ್ಬಿಟ್ಟು ಮಾಲೆ ಹಾಕೋದು, ನಾವು ಬಸವಣ್ಣ ತತ್ವನ ಪಾಲಿಸ್ತೀವಿ ಅನ್ನೋದು ಯಾರು ಫಾಲೋ ಮಾಡಿ ಒಂದರಾದ್ರೂ ಜೀವನದಲ್ಲಿ ಅನುಸರಿಸ್ರಪ್ಪ? ಯಾರು ಅನುಸರೋದು, ಸುಮ್ಮನೆ ಬಿಲ್ಡಪ್ ಡೌವು. ಬಸವಣ್ಣವ್ರನ್ನ ಹೇಳಿದ್ರೆ ಲಿಂಗಾಯತ ಓಟ್ಗಳು ಬರುತ್ತೆ ಅನ್ನೋದಕ್ಕೆ, ಅಂಬೇಡ್ಕರ್ ಅವ್ರನ್ನ ಹೇಳಿದ್ರೆ ದಲಿತ ಓಟ್ಸ್ಗಳು ಬರುತ್ತೆ ಅನ್ನೋದಕ್ಕೆ, ಹಿಂಗೆ ಒಂದ್ರ ಮೇಲೂ ಒಂದು ನಿಮ್ದು. ಏನ್ ಮಾಡೋದು? ರಾಜಕೀಯ ಹೆಂಗ್ ನಡೆಯುತ್ತೆ ಹಂಗೆ ಹರ್ಕೊಂಡು ಹೋಗ್ಬೇಕಲ್ವಾ? ಸೊ ಇದರ ಮುಂದುವರೆದ ಭಾಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹುಮ್ನಾಬಾದ್ ಮತ್ತು ವಿಜಯಪುರದ ಸಮಾವೇಶಗಳಲ್ಲಿ ಮಾಡಿದ ಭಾಷಣಗಳಿಗಿಂತಲೂ ಕೂಡ ಮೋದಿಯವರ ವಿಜಯಪುರ ಸಮಾವೇಶದ ಭಾಷಣ ಸ್ವಲ್ಪ ವಿಭಿನ್ನವಾಗಿತ್ತು.
ತಮ್ಮದು ಕೊನೆಯ ಚುನಾವಣೆ ಅಂತ ಕಣಕ್ಕಿಳಿದಿರುವಂಥ ಸಿದ್ದರಾಮಯ್ಯರನ್ನ ಪರೋಕ್ಷವಾಗಿ ಪ್ರಧಾನಿ ಮೋದಿ ಟಾರ್ಗೆಟ್ ಮಾಡಿ ಒಳ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿ ಮೇಲೆ ಮುನಿಸಿಕೊಂಡಿರುವ ಬಂಜಾರ ಸಮುದಾಯದ ಕೋಪ ತಣಿಸೋಕೆ ಪ್ರಯತ್ನ ಮಾಡಿದರು. ಕಾಂಗ್ರೆಸ್ನವರು ಪ್ರಧಾನವಾಗಿ ಅಸ್ತ್ರ ಮಾಡಿಕೊಂಡಿರುವ 40% ಕಮಿಷನ್ ಆರೋಪಕ್ಕೆ ರಾಜೀವ್ ಗಾಂಧಿ ಅವರ ಹಳೆಯ ಡೈಲಾಗ್ ಅನ್ನು ನೆನಪಿಸಿ ಮೋದಿಯವರು ಟ್ವಿಸ್ಟ್ ಕೊಡೋ ಕೆಲಸ ಮಾಡಿದರು. ಇದೇ ವೇಳೆ ಮೋದಿ ಚುನಾವಣೆಯಲ್ಲಿ ಬಿಜೆಪಿಯ ಬಳಸಲಿರುವಂಥ ಘೋಷವಾಕ್ಯವನ್ನು ತಮ್ಮ ಘೋಷಣೆಗಳಲ್ಲಿ ಹಲವು ಬಾರಿ ಭಾಷಣಗಳಲ್ಲಿ ಬಳಕೆ ಮಾಡಿಕೊಂಡ್ರು. ಈ ಬಾರಿಯ ನಿರ್ಧಾರ ಬಹುಮತದ ಬಿಜೆಪಿ ಸರ್ಕಾರ ಅನ್ನುವಂಥ ಉದ್ಘೋಷವನ್ನ ಮೊಳಗಿಸಿದರು. गरीबी हटाओ के नाम पर कई योजनाएं शुरू की, लेकिन लाभ बिचौलियों को मिला, भ्रष्टाचारियों को मिला। असली लाभार्थी तक तो उसका हक पहुंचा ही नहीं था। कांग्रेस के एक प्रधानमंत्री ने कहा था, उसने सार्वजनिक रूप से स्वीकार किया था कि केंद्र से 1 रुपया भेजते हैं तो सिर्फ 15 पैसा पहुंचता है, मतलब 85%, 85% भ्रष्टाचार की भेंट चढ़ जाता है। ये कांग्रेस के प्रधानमंत्री ने खुद की सरकार के लिए स्वीकार किया था, लेकिन कांग्रेस ने इस लूट को समाप्त करने के लिए कोई कदम नहीं उठाया। कांग्रेस के नेता तो रिटायरमेंट के नाम पर वोट मांग रहे हैं। उनका सबसे बड़ा मुद्दा यही है कि मेरा आखिरी चुनाव है, मुझे मौका दे दो। क्या दुर्दशा आई है। डबल इंजन सरकार युवाओं की सरकार है। हमने इस बार अनेक नए साथियों को चुनाव में उतारा है। मैं जानता हूं कर्नाटका की जनता थकी हारी, कांग्रेस को नहीं, जोश से भरी बीजेपी की टीम को अवश्य चुनने वाली है। कांग्रेस के पास ना तो रोड मैप है और ना ही वो जोश है। कुछ महीने पहले ही मैं कलबुर्गी आया था। वहां मुझे कर्नाटका के लाखों बंजारा साथियों को नया जीवन देने का सौभाग्य प्राप्त हुआ। इन हजारों परिवारों को हक्कू पत्र दिए गए हैं। अपनी बंजारा माताओं बहनों को वो हक्कू पत्र देते हुए मैं एक ಓಕೆ, ಕಾಂಗ್ರೆಸ್ನವರು 91 ಶಬ್ದ ಬಳಸಿ ನನ್ನನ್ನು ನಿಂದಿಸಿದ್ದಾರೆ ಅಂತ ಮೋದಿ ಅವರ ಮಾತಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಿರುಗೇಟು ಕೊಟ್ಟಿದ್ದಾರೆ. ದಲಿತರಿಗೆ, ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿಗೆ, ಗಾಂಧಿ ಫ್ಯಾಮಿಲಿಗೆ, ನೆಹರೂಗೆ ಅವ್ರು ಎಷ್ಟು ಸಾರ್ತಿ ಬೈದಿದ್ದಾರೆ ಅಂದ್ರೆ ಲೆಕ್ಕ ಕೊಡಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಮತಗಳಿಗಾಗಿ ಅವರು ಅಂಬೇಡ್ಕರ್ ಜಪ ಮಾಡ್ತಾ ಇದ್ದಾರೆ, ಇಲ್ಲದ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಈ ಮಧ್ಯೆ ಮೋದಿಯ ಮೊದಲ ದಿನದ ಅಬ್ಬರದ ಪ್ರಚಾರ ಇವತ್ತು ಮುಕ್ತಾಯ ಆಯಿತು. ಸದ್ಯ ಅವರು ಬೆಂಗಳೂರಿನ ರಾಜಭವನದಲ್ಲಿ ಬೀಡು ಬಿಟ್ಟಿದ್ದಾರೆ. ಮೊದಲ ಹಂತದ 2ನೇ ಚರಣದ ಪ್ರಚಾರವನ್ನು ಪ್ರಧಾನಿ ಮೋದಿ ಅವರು ನಾಳೆ ಕೋಲಾರ, ಚನ್ನಪಟ್ಟಣ, ಬೇಲೂರು, ಮೈಸೂರಿನಲ್ಲಿ ನಡೆಸ್ತಾರೆ. ನಾಳೆ ಸಂಜೆ ಸಾಂಸ್ಕೃತಿಕ ನಗರಿಯಲ್ಲಿ ರೋಡ್ ಶೋ ಕೂಡ ನಡೆಸ್ತಾರೆ. ಇದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೆದಿವೆ. ಮೋದಿ ರೋಡ್ ಶೋ ಹಿನ್ನೆಲೆಯಲ್ಲಿ ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಪ್ರಮುಖ ರಸ್ತೆಗಳಲ್ಲಿ ವಾಹನ ಸಂಚಾರಕ್ಕೆ ಪೊಲೀಸ್ ಇಲಾಖೆ ನಿರ್ಬಂಧ ಹೇರಿದೆ. ಮೈಸೂರಿನಲ್ಲಿ ಹಲವು ಪರ್ಯಾಯ ಮಾರ್ಗಗಳನ್ನು ಸೂಚಿಸಿದೆ. ಮತ್ತೊಂದು ಕಡೆ ಮೋದಿ ರೋಡ್ ಶೋ ಮತ್ತು ಪ್ರಚಾರದಿಂದ ಏನೂ ಆಗಲ್ಲ, ಜನ ನಂಬಲ್ಲ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ, ಕುಮಾರಸ್ವಾಮಿ, ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್, ಸಂಸದ ಡಿ ಕೆ ಸುರೇಶ್ ಕಾಲೆಳೆದಿದ್ದಾರೆ. ಇದರ ಜೊತೆಗೆ ನಾಳೆ ರಾಮನಗರದ ಚನ್ನಪಟ್ಟಣದಲ್ಲಿಯೇ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಭರ್ಜರಿ ರೋಡ್ ಶೋ ಮತ್ತು ಬೃಹತ್ ಸಮಾವೇಶಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ. ಅವರೆಲ್ಲ ಎಣಿಸ್ಕೊಂಡು ಇಟ್ಕೊಂಡಿರ್ಬೇಕು. ದಲಿತರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಆಮೇಲೆ ರಾಹುಲ್ ಗಾಂಧಿಗೆ, ಗಾಂಧಿ ಫ್ಯಾಮಿಲಿಗೆ, ನೆಹರೂಗೆ ಅವ್ರು ಎಷ್ಟು ಸಾರಿ ಬೈದಿದ್ದಾರೆ ಅನ್ನೋದು ಅದು ಬರ್ಕೊಂಡು ಇಟ್ಕೊಂಡು ಅದನ್ನು ಕೂಡ ಹೇಳಿ. ಅವರಂತೂ ಅಂಬೇಡ್ಕರ್ ಫೋಟೋನೇ ಇಟ್ಟಿಲ್ಲ ಅಂದು ಅವರು RSS ಆಫೀಸ್, ಬಿಜೆಪಿ ಆಫೀಸ್ನಾಗ ಅವ್ರ ಅಪ್ಪನ ಆಣೆಗೂ 1947 ಆಗಲಿ 50 ಆಗಲಿ ಮುಂದೆ ಅವ್ರ ಸಂವಿಧಾನ ಬರೆದಿದ್ದನ್ನು ಕೂಡ ಇಟ್ಟಿಲ್ಲ. ಇತ್ತೀಚೆಗೆ ವೋಟಿಂಗ್ಗೋಸ್ಕರ ಹೇಳ್ತಾ ಇದ್ದಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ
ಈ ಸಂವಿಧಾನವನ್ನು ರಚನೆ ಮಾಡೋಕ್ಕೆ ಯಾವ ಪಾರ್ಟಿ ಅವಕಾಶ ಕೊಡ್ತು? ಲಾ ಮಿನಿಸ್ಟರ್ ಮಾಡಿ, ಲೇಬರ್ ಮಿನಿಸ್ಟರ್ ಮಾಡಿ, ಕಾನೂನುಗಳು ಮಾಡಿಸಿ, ಅವರ ವಿಚಾರಧಾರೆ ಮೇಲೆ ಕಾಂಗ್ರೆಸ್ ನಡ್ಕೊಂಡು ಬಂದಿದ್ದಕ್ಕಾಗಿ ಇವತ್ತು ಕೂಡ ಸಂವಿಧಾನದ ರಕ್ಷಣೆಗೆ ನಾವು ಹೋರಾಟ ಮಾಡ್ತಾ ಇದ್ದೇವೆ, ಅವರಿಲ್ಲ. ಇವತ್ತಿಂದ ರಾಜ್ಯದಲ್ಲಿ ಮೋದಿ ಅವರ ಪ್ರವಾಸ ಇದೆ ಸರ್. ಏನು ಇರಲಿ ಬಿಡು, ಪಾಪ ಅವ್ರು 100 ಸಾರಿ ಬಂದರೂ ಏನೂ ಆಗಲ್ಲ. ಇವತ್ತಿನ ಒಂದೊಂದು ಸಭೆಗೆ 10 ಕ್ಷೇತ್ರ 20 ಕ್ಷೇತ್ರಗಳಿಂದ ಜನ ತಂದು ಅವ್ರೇನೋ ಒಂದು ಟಾಟಾ ಮಾಡಿ ಹೋಗ್ತಾರೆ ಅಷ್ಟೇ ತಾನೆ. ಅದರಿಂದ ಅವ್ರ ಮುಖ ನೋಡಿ ಜನ ಓಟ್ ಹಾಕ್ತಾರೆ ಅಂತಕ್ಕಂಥ ಭ್ರಮೆ ಅವರಿಗೆ. ನೋಡೋಣ ಅದು ಯಾವ ತರ ವರ್ಕೌಟ್ ಆಗುತ್ತೆ. ನಮ್ಮ ಕ್ಷೇತ್ರನೂ ಒಂದ್ಸಲ ಬಂದು ನೋಡ್ಕೊಂಡು ಹೋಗಲಿ. 50 ಕಿಲೋಮೀಟರ್ ಮಾಡಲಿ, ಜನಕ್ಕೆ 3.5 ವರ್ಷ ಆಳ್ತಾ ನೋಡಿದ್ದಾರೆ. ಏನ್ ರೋಡ್ ಶೋ ಮಾಡಿದ್ರು ಏನ್ ಪ್ರಯೋಜನ ಆಗಲ್ಲ. ಜನರ ಮನನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಬರೋದನ್ನ ನಾವೇನು ಅಡ್ಡಿ ಮಾಡ್ತಾ ಇಲ್ಲ. ಅವ್ರು ಬರಲಿ, ಅವ್ರು ಬಂದು ಏನು ಹೇಳ್ತಾರೋ ಮಾಮೂಲಿ ಅವರ ಸರ್ಕಾರದ ಸಾಧನೆಗಳನ್ನ ಹೇಳಲಿಕ್ಕೆ ಬರ್ತಾ ಇದ್ದಾರೋ ಅಥವಾ ಈ ಭ್ರಷ್ಟಾಚಾರವನ್ನ ಸ್ಟ್ಯಾಂಪ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೋ ನಾನು ಆಮೇಲೆ ಆಗಿದ್ದನ್ನ ಏನನ್ನೋದನ್ನ ಖರ್ಗೆ ಅವರು ಹೇಳಿದ್ರು. ಅಂದ್ರೆ ಲಾ ಮಿನಿಸ್ಟರ್ ಮಾಡಿದ್ದನ್ನ ಇವೆಲ್ಲ ಆಗಿದೆ. ಅದಕ್ಕಿಂತಲೂ ಮುಂಚೆ ಹೇಗೆ ನಡ್ಕೊಂಡ್ರು ಅನ್ನೋದನ್ನ ಅದನ್ನು ಕೂಡ ಚರ್ಚೆಗೆ ಬಂದೇ ಬರುತ್ತೆ. ಇತಿಹಾಸವನ್ನ ಎಲ್ಲರೂ ಕೂಡ ನೋಡ್ಕೊಳ್ಬಹುದು, ಗೊತ್ತಾಗುತ್ತೆ. ಹಾಗಿದ್ದಾಗ ಎಮರ್ಜೆನ್ಸಿ ಟೈಮ್ ತಂದ್ಬಿಟ್ಟು ಆಮೇಲೆ ಸಂವಿಧಾನದೊಳಗೆ ಯಾಕೆ ಜಾತ್ಯತೀತನ ಸೇರಿಸಿಕೊಂಡ್ರು? ಅದು ಪ್ರಶ್ನೆ ಬರುತ್ತೆ ಅಲ್ವಾ? ಸೊ ಇನ್ನು ನಾಳೆ ಮೋದಿ ಅವರ ಪ್ರಚಾರ ಪ್ಲಾನ್ ಏನು ಅನ್ನೋದನ್ನ ನೋಡೋಣ. ಬೆಳಗ್ಗೆ 11:30ಕ್ಕೆ ಸಾರ್ವಜನಿಕ ಸಭೆ ಕೋಲಾರದಲ್ಲಿ ನಡೆಯುತ್ತೆ. ಅದಾದ ನಂತರ 1:30ಕ್ಕೆ ಸಾರ್ವಜನಿಕ ಸಭೆ ಚನ್ನಪಟ್ಟಣದಿಂದ ನಡೆಯುತ್ತೆ. ಅದಾದ ನಂತರ 3:45ಕ್ಕೆ ಬೇಲೂರಲ್ಲೊಂದು ಭಾಷಣ ಇದೆ. ಒಟ್ಟು 3 ಕಡೆಗೆ ಅವ್ರ ಭಾಷಣ ಇವತ್ತಿನ ರೀತಿಯಲ್ಲಿ. ಜೊತೆಗೆ ನಾಳೆ 5:45ಕ್ಕೆ ರೋಡ್ ಶೋ ಮೈಸೂರಿನಲ್ಲಿ ಇರುತ್ತೆ. ಇದು ನಾಳೆ ಅವರ ಕಾರ್ಯಕ್ರಮ, ನಾಳೆಯ ಪ್ಲಾನ್ ಇದು. ಸೊ ಇನ್ನು ಮೈಸೂರು ಮೋದಿ ರೋಡ್ ಶೋ ಅವರ ವಿಶೇಷತೆ ಏನು ಅಂತ ನೋಡೋಣ. ಗನ್ ಹೌಸ್ ವೃತ್ತದಿಂದ ರೋಡ್ ಶೋ ಆರಂಭವಾಗುತ್ತೆ. ಮಿಲೇನಿಯಂ ಸರ್ಕಲ್ನಿಂದ ರೋಡ್ ಶೋ ಅಂತ್ಯವಾಗುತ್ತೆ. ಅಲ್ಲಿಗೆ ಮೈಸೂರು ವೀಳ್ಯದೆಲೆ, ಶ್ರೀಗಂಧ, ಮೈಸೂರು ಸಿಲ್ಕ್ ಅನ್ನು ಅವರಿಗೆ ಗಿಫ್ಟ್ ಕೊಡ್ತಾ ಇದ್ದಾರೆ. ಡೆಫಿನೆಟ್ ಆಗಿ ಅವರಿಗೆ ಹೋದಾಗ ಅದರ ವಿಶೇಷತೆ ಇರುತ್ತೆ. ವಿಶ್ವಕ್ಕೆ ಮಾರ್ಗದರ್ಶನ ಕೊಟ್ಟವರ ಕಟೌಟ್ ಮತ್ತೆ ಕಮಾನ್ ಎಲ್ಲ ಹಾಕಿದ್ದಾರೆ. ಹಿರಿಯ ನಾಗರಿಕರಿಗೆ ಕೂರೋಕೆ 5 ಕಡೆಗೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. 1 ಗಂಟೆಯಲ್ಲಿ 4 ಕಿಲೋಮೀಟರ್ ರೋಡ್ ಶೋ ಇವತ್ತಿನ ರೀತಿಯಲ್ಲೇ. 1 ಲಕ್ಷಕ್ಕೂ ಹೆಚ್ಚು ಜನ ರೋಡ್ ಶೋನಲ್ಲಿ ಭಾಗಿಯಾಗುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಇದಿಷ್ಟು ನಾಳೆಯ ಅವರ ಪ್ರೋಗ್ರಾಮ್.